ಸೊ ಈ ಥರ ಸಿಚುವೇಶನ್ ಎಲ್ಲರೂ ಅವ್ರವ್ರ ಸ್ಕೂಲ್ ಲೈಫಲ್ಲಿ ಅಥವಾ ಕಾಲೇಜ್ ಲೈಫಲ್ಲಿ ಫೇಸ್ ಮಾಡಿರ್ಬೋದು. ಇಫ್ ಯು ವುಡ್ ರಿಯಲಿ ಫೈಂಡ್ ದಿಸ್, ಐ ಮೀನ್ ಯಾರ ಈ ಥರ ಫೇಸ್ ಮಾಡಿರೋರಿದ್ರೆ ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಇನ್ ದ ಕ್ಲಾಸ್ ರೂಮ್, 7th ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮಲ್ಲಿ ಮಕ್ಕಳು ಬ್ರೇಕ್ ಟೈಮಲ್ಲಿ ಫ್ಲೇಮ್ಸ್ ಆಡ್ತಾ ಇದ್ದಾರೆ. ದಿಸ್ ಈಸ್ ಹ್ಯಾಪನ್ ಆ್ಯಕ್ಚುಲಿ ಇನ್ ಮೈ ಪ್ರೆಸೆನ್ಸ್. ಅಂದರೆ ನಾನು ಬೇರೆ ಬ್ಲಾಕಲ್ಲಿ ಇದ್ದೀನಿ, ಸ್ಟಾಫ್ ರೂಮಲ್ಲಿ. ಇದು ಇನ್ನೊಂದು ಬ್ಲಾಕಲ್ಲಿ ಆಗ್ತಾ ಇದೆ. ದೆರ್ ಈಸ್ ಅ ವೆರಿ ಸೆನ್ಸಿಟಿವ್ ಗರ್ಲ್. ಓಕೆ, ಇದು ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಆಟ ಆಡ್ತಾ ಇರೋದು. ಅದು ಈ ಥರ ಆ ಹುಡುಗಿಗೆ ಫ್ಲೇಮ್ಸ್ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಶಿ ಆಲ್ಸೋ ಹ್ಯಾಸ್ ಸಮ್ ಇನ್ಹಿಬಿಷನ್ಸ್. ಸೊ ಆ ಸಿಚುವೇಶನಲ್ಲಿ ಏನಾಗುತ್ತೆ, ಬೇರೆ ಹುಡುಗ ಏನು ಮಾಡ್ತಾನೆ, ಅವಳ ಹೆಸರು ಬರೆದು ಫ್ಲೇಮ್ಸ್ ಇದು ಮಾಡಿದ್ರೆ ಅದರಲ್ಲಿ ಎಲ್ ಅಂತ ಬರುತ್ತೆ. ಸೊ ಇಟ್ಸ್ ಜಸ್ಟ್ ದ್ಯಾಟ್ ಲವ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ದ ಚೈಲ್ಡ್ ವಾಸ್ ವೆರಿ ಪ್ಯಾನಿಕ್. ನಾನು ಬೇರೆ ಬ್ಲಾಕಲ್ಲಿದ್ದರೆ ಹುಡುಕೊಂಡು ಓಡ್ಕೊಂಡು ಅಲ್ಲಿಗೆ ಬಂದು, ಅಂದರೆ ನನಗೆ ಆಲ್ರೆಡಿ ಕಾಲ್ ಫ್ರ್ಯಾಕ್ಚರ್ ಆಗಿ ಸ್ವಲ್ಪ ಪೇನ್ ಆಗಿತ್ತು. ಬಟ್ ಸ್ಟಿಲ್ ದ ಚೈಲ್ಡ್ ಅಲ್ಲಿ ಆ ಬ್ಲಾಕಲ್ಲಿ ಭಾಳ ಜನ ಟೀಚರ್ಸ್ ಇದ್ದಾರೆ. ಶಿ ಡಿಡ್ಂಟ್ ಗೋ ಟು ದೆಮ್, ಶಿ ಕೇಮ್ ಡೈರೆಕ್ಟ್ಲಿ ಟು ಮೀ ವೇರ್ ಐ ವಾಸ್. ಅಲ್ಲಿಗೆ ಬಂದು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರೆ, ಸಿ ಈವನ್ ಇನ್ ಮೈ ಕಂಡೀಷನ್ ಐ ವೆಂಟ್ ವಿತ್ ಹರ್ ಬಿಕಾಸ್ ದ ಚೈಲ್ಡ್ ಹ್ಯಾಸ್ ಟ್ರಸ್ಟ್ ಇನ್ ಮೀ. So she came to me. So then I went with her. Then I understood what is happening there. See, the situation was very silly and very simple. It is just a fun for everyone. It's not that yaro humiliation ಮಾಡ್ತಿದ್ದಾರೆ, bullying ಮಾಡ್ತಿದ್ದಾರೆ. No. But the child told me, ma'am, ಈ ಥರ ಏನನ್ನ ಆಗಿದೆ, ಈ ಥರ ಇದಾಗಿದೆ ಅಂತ ಗೊತ್ತಾದರೆ ನನ್ನ ಮನೆಯಲ್ಲಿ ನನ್ನ ಸ್ಕೂಲಿಗೆ ಕಳಿಸಲ್ಲ, ನನ್ನ ಮತ್ತೆ ಓದ್ಲಾರ್ದಂಗೆ ಮಾಡಿಬಿಡ್ತಾರೆ, ಮನೆಯಲ್ಲೇ ಕೂರಿಸ್ತಾರೆ ಅಂತೇಳಿ. ದ ಚೈಲ್ಡ್ ಇಸ್ ಕ್ರೈಯಿಂಗ್ ಆ್ಯಂಡ್ ಪ್ಯಾನಿಕಿಂಗ್. Then what should I do at that situation? See, even ಅಲ್ಲಿರೋ ಮಕ್ಕಳಿಗೆ ಹೊಡಿದ್ರೆ ಬೈದ್ರೆ that doesn't go well. ಯಾಕೆಂದರೆ ದೇ ಆರ್ ಆಲ್ರೆಡಿ ಮೆಚೂರ್ಡ್. ಅವರು ಒಂದು 7th ಸ್ಟ್ಯಾಂಡರ್ಡ್ಗೆ ಅಂದರೆ ದೇ ಆರ್ ಇನ್ ಟೀನೇಜರ್ಸ್. ಸೊ ಐ ಮೇಡ್ ದೆಮ್ ಅಂಡರ್ಸ್ಟುಡ್. ಈವನ್ ಐ ಮೇಡ್ ಹರ್ ಅಂಡರ್ಸ್ಟುಡ್ ದ್ಯಾಟ್ ಸಿ ದಿಸ್ ಈಸ್ ಜಸ್ಟ್ ಅ ಗೇಮ್. Please don't take it to mind or feel something else. Even your friends are not like that. So you have to understand situation. ನೀನು ಅಂದರೆ ಓವರ್ ಥಿಂಕಿಂಗ್, ಅಂದರೆ ಅಲ್ಲಿನ ಸಿಚುವೇಶನ್ನ ಅವಳು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅವಳಿಗೆ. ಭಯಪಟ್ಟಿದ್ದಾಳೆ. ಏನಕ್ಕೆ ಫ್ಯಾಮ್ಲಿಯಿಂದ ಓದು ಬೇಡ ಅಂತ ಹೇಳ್ತಾರೆ. ಇಂಥ ಸಿಚುವೇಶನ್ಲಿ ವಾಟ್ AI ರೋಬೋ ಆಸ್ ಅ ಟೀಚರ್ ವುಡ್ ಸಜೆಸ್ಟ್, ಇಫ್ ಯು ನೋ ಎನಿ ಸಿಚುವೇಶನ್, ಐ ಮೀನ್ ಇಫ್ ಯು ಹ್ಯಾವ್ ಅಂಡರ್ಗಾನ್ ಎನಿ ಸಿಚುವೇಶನ್ ಲೈಕ್ ದಿಸ್ ವೇರ್ ಯು ಹ್ಯಾವ್ ಫೇಸ್ಡ್ ಪ್ಯಾನಿಕಿಂಗ್ ಸಿಚುವೇಶನ್ ಆಫ್ ಏನಂತಾರೆ ಅಲ್ಲಿ ಏನೂ ಇಲ್ಲ ಆ್ಯಕ್ಚುಲ್ ಆಗಿ, ಬಟ್ ಸ್ಟಿಲ್ ಯು ಫೀಲ್ ದಟ್ ಸ್ಕೇರಿನೆಸ್.